ಈಚೆಗೆ ಫೆಬ್ರವರಿ 1ನೇ ತಾರೀಕಿನಂದು ಬೋಳೂರಿನ ಜಾರಂದಾಯ ದೈವಸ್ಥಾನದಲ್ಲಿ ನಡೆದಂತ ನೇಮೋತ್ಸವ. ಅದು ಮುಖ್ಯವಾಗಿ ಪಂಬದ ಸಮುದಾಯದವರು ಅದನ್ನು ಕಟ್ಟಿಕೊಂಡು ಬಂದಿರುವಂತದ್ದು ಹಲವಾರು ವರ್ಷಗಳಿಂದ. ಈ ಬಾರಿ ಆಡಳಿತ ಕಮಿಟಿಯವರು ನರ್ತಕನನ್ನು ಬದಲಾಯಿಸಿ ಕಾಸರಗೋಡಿನ ಬಾಯಾರ್ನ ಊರಿನದ್ದು ರಾಜೇಶ್ ಗಣೇಶ ಚಿಪ್ಪಾರು ಅಂತ ಹೇಳಿ ಅವನ ಹೆಸರು. ಸೊ ಅವನನ್ನು ತಂದು ಇಲ್ಲಿ ನೇಮ ಕಟ್ಟಿಸಿದ್ದಾರೆ. ಅವನಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವನು ಮತ್ತೆ ಅವನ ಅಕ್ಕನ ಮಗ ಸೂರಜ್ ಅನ್ನೋರು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಆ ಬಂಟ ನೇಮಕ್ಕೆ ಒಂದು ತಂದೆ ನಮ್ಮದೇ ಸಮುದಾಯ ಗಣೇಶ್ ಅಂತ ಹೇಳಿ, ತಾಯಿ ಕ್ರಿಶ್ಚಿಯನ್ ಸಮುದಾಯದವರು, ಅವರ ಮಗನನ್ನು ತಂದು ಇಲ್ಲಿ ಬಂಟ ನೇಮಕ್ಕೆ ಕಟ್ಟಿಸಿರುವಂತ. ಆ ಹುಡುಗ ನೇಮ ಕಟ್ಟಿದ್ದಾನೆ, ನೀವು ವಿಡಿಯೋದಲ್ಲಿ ಇದೆ ನೋಡ್ಬಹುದು ಅದು ಹೇಗೆ ಕಟ್ಟಿದ್ದಾನೆ ಅಂತ ಹೇಳಿ. ಅದೇನು ಪ್ರಾರಂಭದಲ್ಲಿ ಕಟ್ಟಿದ್ದು ಅಥವಾ ಇದುವೇ ಪ್ರಥಮ ಅಂತ ನಾವು ಹೇಳಿಕ್ ಆಗಲ್ಲ. ಯಾಕಂತ ಹೇಳಿದ್ರೆ ಅವ್ರು ಮಾಡಿದಂತ ಕೆಲವೊಂದು ಅಲ್ಲಿ ನರ್ತನ ಸೇವೆ ಕೆಲವೊಂದು ತುಣುಕುಗಳು ಏನುಂಟು ಅದು ನಮಗೆ ಮೊದಲ ಸಲ ಕಟ್ಟಿದ್ದು ಅಂತ ಹೇಳಿ ಅದು ಅಭಿಪ್ರಾಯ ಪಡ್ಲಿಕ್ಕೆ ಆಗುದಿಲ್ಲ. ಸೊ ಹಾಗಾಗಿ ಅವನು ಕಟ್ಟಿದ್ದಾನೆ. ಇದು ಆಡಳಿತ ಮಂಡಳಿಯವರಿಗೆ ಗೊತ್ತಿಲ್ಲ. ಇದು ವಿಷಯ ನನಗೆ ಗೊತ್ತಾದ್ಮೇಲೆ ನಾನು ಅವರಿಗೆ ಕೇಳಿದ್ದೇನೆ, ಹೀಗೆ ನಿಮಗೆ ಅದು ಗೊತ್ತಿತ್ತ? ಅವ್ರಿಗೆ ಗೊತ್ತೇ ಇರಲಿಲ್ಲ. ಪ್ರಾಮಾಣಿಕವಾಗಿ ಅವ್ರಿಗೆ ಹೇಳುದು, ಇಲ್ಲ ಮೇಡಮ್ ನಮಗೆ ಇದು ವಿಷಯ ಗೊತ್ತಿಲ್ಲ ಅಂತ. ಅವಾಗ್ಲೇ ಅವ್ರಿಗೂ ಚಿಪ್ಪಾರು ಗಣೇಶ್ ಅವರಿಗೆ ಕೇಳಿದ್ದಾರೆ, ಹೀಗೆ ನೀವು ಈ ತರ ಮಾಡಿದ್ದೀರಾ ಅಂತ ಹೇಳಿ. ಅದಕ್ಕೆ ಅವರು ಹೌದು, ಆದ್ರೆ ತಂದೆ ನಮ್ಮ ಕಡೆಯವ, ನಮ್ಮ ಜಾತಿ. ನಮ್ಮಲ್ಲಿ ಏನಂತ ಸರ್, ತಂದೆ ಅಥವಾ ತಾಯಿ ಇಬ್ರು ನಮ್ಮದೇ ಸಮುದಾಯದವರು ಕಡ್ಡಾಯವಾಗಿ ಆಗಿರ್ಬೇಕು. ಯಾಕಂದ್ರೆ ನಮಗೆ ಇಳುದು ಅಳಿಯ ಕಟ್ಟು, ನಮಗೆ ಮಕ್ಕಳ ಕಟ್ಟಲ್ಲ. ನಮಗೆ ಅಳಿಯ ಕಟ್ಟಿನಲ್ಲಿ ನಾವು ತಂದೆ ತಾಯಿ ನಮ್ಮ ಪಂಬದ ಸಮುದಾಯಕ್ಕೆ ಸೇರಿದ್ರೆ ಮಾತ್ರ ನೇಮ, ಅಥವಾ ಬೇರೆ ಕೂಡ ತುಳುನಾಡದ ಇದು ನರ್ತನ ಪರಂಪರೆ ಹಾಗೇನೆ ಇದೆ. ಸೊ ಅದು ಬಿಟ್ಟು ಇವರು ಈ ತರ ಒಂದು ಮಾರ್ಗವನ್ನು ಅನುಸರಿಸಿದ್ದಾರೆ. ಕಾರಣ ಅದಕ್ಕೆ ಹಲವಾರು ಇರ್ಬೋದು. ಒಂದು, ಅವರಿಗೆ ಅಲ್ಲಿ ನೇಮ ಸ್ವಲ್ಪ ಗರ್ದಾಗ್ಬೇಕಂತ ಇರ್ತದೆ. ಕೆಲವರು ಡಿಮಾಂಡ್ ಮಾಡ್ತಾರೆ, ನಮಗೆ ನೇಮ ಜೋರಾಗ್ಬೇಕು ಅಂತ ಹೇಳಿ. ಈಗ ಕಾಂತಾರ ಬಂದ ಮೇಲೆ ಎಲ್ಲ ಕಡೆ ಇದೆ ನಮಗೆ ಡಿಮಾಂಡ್, ನೇಮ ಜೋರಾಗ್ಬೇಕಂತ ಹೇಳಿ. ಅದಕ್ಕೋಸ್ಕರ ವಯಸ್ಸಾದವರಿಗೆ ಅದು ಆಗುದಿಲ್ಲ, ಚಿಕ್ಕ ಮಕ್ಕಳಂತಂದು ಸ್ವಲ್ಪ ಕುಣಿಸ್ತಾರೆ ನೇಮ ಗಮ್ಮತ್ತಾಗ್ಬೇಕಂತ. ಆ ಕಾರಣಕ್ಕೆ ಕಟ್ಟಿಸಿರ್ಬೋದು. ಆ ಹುಡುಗ ಪಾಪ ಒಂದು ರಾತ್ರಿಗೆ ಇಷ್ಟು ಹಣ ಸಿಗ್ತದೆ ಅಂತ ಹೇಳುವಾಗ ಹಣದ ಆಸೆಗೂ ಸಹ ಬಂದಿರ್ಬೋದು. ಆದ್ರೆ ಒಟ್ಟಲ್ಲಿ ಕಟ್ಟುಕಟ್ಟಲ್ಲಿ ಏನುಂಟದು ಮೀರಿದೆ. ಅದನ್ನು ನಾನು ಬೇರೆಯವರ ಗಮನಕ್ಕೆ ತಂದು ಇಷ್ಟು ದಿವಸ ಆಗಿದೆ, ಯಾರಾದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡ್ಲಿಲ್ಲ. ಅದ್ ಬದಲಾಗಿ ನನ್ನ ಬಾಯಿಯ ಮುಚ್ಚಿಸ್ಲಿಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅದನ್ನ ಸಮಾಜದ ಮುಂದೆ ಇಡ್ಲಿಕ್ಕೆ ಈ ತರ ಬಂದಿರುವಂತದ್ದು. ಕೊಟ್ಟಿದ್ದೇನೆ. ಸಾಮಾಜಿಕ ಹೋರಾಟಗಾರರಂತ ಹೇಳಿದೆ, ದೈವವೇ ನಮ್ಮ ಮೇಲೆ ಬಂದಂತ ಆವೇಶದಲ್ಲಿ ಮಾತಾಡುವರು ತುಂಬಾ ಜನ ಇದ್ದಾರೆ. ಅವ್ರ ಹತ್ರ ಸಹ ಹೇಳಿದ್ದೇನೆ. ಅವರು ಹೇಳಿದ್ದು ಸಹ ಅದೇ, ಅದು ತಂದೆ ನಮ್ಮ ಜಾತಿ ಅಲ್ವಾ ಅಂತ ಹೇಳಿ ಬಂದ ಉತ್ತರ ನಮಗೆ ಗಮನಕ್ಕೆಲ್ಲರದು ತಂದಾಗಿದೆ. ಆದ್ರೆ ಅದಕ್ಕೆ ಯಾರು ಸಹ ಪೂರಕ ಪ್ರತಿಕ್ರಿಯೆ ನನಗೆ ನೀಡಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿರುವಂತದ್ದು. ಅಲ್ಲ, ರಾಜಂದ ಇವುಗಳಿಗೆ ನಮ್ಮ ಈ ಸೀಮೆಯಲ್ಲಿ ಪ್ರಸ್ತುತವಾಗಿ ಲಭ್ಯವಾಗಿರುವಂತಹ ಸಮುದಾಯ ಅಂತ ಹೇಳಿದ್ರೆ ಪಂಬದ ಸಮುದಾಯ. ಸೊ ಆಗಿನಿಂದಲೂ ಅದನ್ನು ಪರಂಪರೆ ನಡೆದುಕೊಂಡು ಬಂದಿರುವಂತದ್ದು. ಪರವರು ಸಹ ಇದಕ್ಕೆ ಕಟ್ತಾರೆ. ಈಗ ಆಲ್ಟರ್ನೇಟಿವ್ ಆಗಿ ಕೆಲವು ಕಡೆ ಪಂಬದರ ಬದಲಿಗೆ ಪರವರನ್ನು ಕಟ್ಟಿಸ್ತಾರೆ, ಬಿಟ್ರೆ ಬೇರೆ ಧರ್ಮ ಜಾತಿಯವರನ್ನು ಕಟ್ಟಿಸೋದಿಲ್ಲ. ಹೌದು, ಖಂಡಿತವಾಗಿ ಮಾಡ್ತೇನೆ. ಯಾಕಂತ ಹೇಳಿದ್ರೆ, ಒಂದು, ಈ ವಿಚಾರವಾಗಿ ನಾನು ಅವನು ಪ್ರಶ್ನಿಸಿದಾಗ ಅವರು ಆಡಿರುವಂತಹ ಮಾತುಗಳು ಒಂದು. ಎರಡನೇದು ಏನಂತ ಹೇಳಿದ್ರೆ, ನಮಗೆ ಒಂದು ಮುಂದಿನ ನನ್ನ ಅಮ್ಮ ತಲೆಮಾರಿಗೆ ಏನಾದ್ರೂ ಇದರದೊಂದು ಸಂಪನ್ನತೆ ಬೇಕು, ಅದನ್ನು ಉಳಿಸ್ಕೋಬೇಕು ನಾವು. ಇಲ್ಲ ಇಲ್ಲ, ನಮ್ಮ ಒಂದು ದೈವ ನರ್ತಕರಿಗೆ ಒಂದು ಕಡ್ಡಾಯವಾದ ನಿಯಮ ಅಂತ ಹೇಳಿದ್ರೆ, ಅವರಿಗೆ ಯಾರಾದ್ರೂ ಹೊಡೆದ್ರೆ ಮತ್ತೆ ಅವರಿಗೆ ಸರ್ಜರಿಗಳಾದ್ರೆ ಅವರು ಅಥವಾ ಯಾವ್ದಾದ್ರು ಅಂಗ, ಕಣ್ಣು ಕೈ ಕಾಲು ಯಾವ್ದಾದ್ರು ಆದ್ರೆ ಅವರು ಭೂತ ಕಟ್ಟುವ ಆಗಿಲ್ಲ. ಆದ್ರೆ ಈಗ ಅದೆಲ್ಲ ಅತಿರೇಕವಾಗಿ ಹೋಗಿ ಅದು ಯಾವ್ದಾವ್ದು ಪದ್ಧತಿಗಳು ಬಂದಿದೆ, ಯಾರು ಭೂತ ಕಟ್ತಾ ಇದ್ದಾರೆ, ಅದು ಬೇರೆ ವಿಷಯ. ಈಗ ನೀವು ಮಾತಾಡಿದ್ದೇನೆ ಅವ್ರು ಮಾತಾಡ್ಲಿಕ್ಕೆ ಒಪ್ಲಿಲ್ಲ ನನ್ನ ಹತ್ರ. 2 ಶಬ್ದ ಮಾತಾಡಿ ಫೋನ್ ಕಟ್ ಮಾಡಿದ್ದು. ನಿನ್ಗೆ ಅನಗತ್ಯ ವಿಚಾರ ಅದೆಲ್ಲ ಅಂತ ಹೇಳಿದ್ರು. ಅವರು ಹೇಳಿದ್ರು, ನಿನಗೆ ಯಾಕೆ ಅದೆಲ್ಲ ವಿಷಯ ಅಂತ, ನಿನಗೆ ಅದೆಲ್ಲ ವಿಷಯ ಯಾಕೆ? ಅಲ್ಲ, ನಮಗೆ ಅವರು ಹೇಳಿದ್ದಾರೆ, ನಿಮಗೆ ಬಿಡುದಿಲ್ಲ ಹಾಗೆಲ್ಲ ಹೇಳಿದ್ದಾರೆ. ನೀನು ಸುಮ್ಮನೆ ಇದ್ರೆ ಒಳ್ಳೇದು, ನಿಮಗೆ ಬಿಡುದಿಲ್ಲ ಹಾಗೆಲ್ಲ ಹೇಳಿದ್ದಾರೆ. ಅದು ತುಂಬಾ ಆಗಿದೆ. ಮನೆಗೆ ಫೋನ್ ಮಾಡಿದ್ದಾರೆ, ನಮ್ಮ ಯಜಮಾನರಿಗೆ ಫೋನ್ ಮಾಡಿ ಸಹ ಹೇಳಿದ್ದಾರೆ, ಅವಳನ್ನು ಬಾಯಿ ಮುಚ್ಚಿಸಿ ಕೂತ್ಕೊಳ್ಳಿಕ್ಕೆ ಹೇಳು ಅಂತೆಲ್ಲ ಹೇಳಿದ್ದಾರೆ. ಬೇರೆ ಬೇರೆಯವರೆಲ್ಲ ಎಲ್ಲ ಫೋನ್ ಮಾಡಿಸಿದ್ದಾರೆ ನನಗೆ. ಆದ್ರೆ ನನಗೆ ನನ್ನ ಧರ್ಮದ ಏನುಂಟು, ನನಗೆ ಅದರ ನಂಬಿಕೆ ಜಾಸ್ತಿ. ನಾವು ಅದ್ರ ಚಾಕಿರಿ ಮಾಡೋರು ನಮ್ಮ ಮನೆಯಲ್ಲಿ ಸಹ ಉಂಟು. ಹಾಗಾಗಿ ಅದು ಒಂದು ಅಲ್ಲಿ ಒಂದೇನೋ ತಪ್ಪಾಗ್ತದೆ ಅಂತ ಹೇಳುವಾಗ ನಮ್ಮದು ಸಾಮರ್ಥ್ಯ ಎಷ್ಟುಂಟು ಅಷ್ಟು ನಾವು ಧ್ವನಿ ಎತ್ತುತ್ತೇವೆ. ಮತ್ತೆ ಅದಕ್ಕೆ ಬಿಟ್ಟದ್ದು, ಅದು ಹೇಗೆ ತಗೊಂಡೋಗ್ತದೆ ಹಾಗೆ. ಅವನು ಕ್ರಿಶ್ಚಿಯನ್ ಧರ್ಮದಲ್ಲಿ ಸಹ ಇದ್ದಾನೆ, ಹಿಂದೂ ಧರ್ಮದಲ್ಲಿ ಸಹ ಇದ್ದಾನೆ. ನಮಗೆ ಅದರ ಪ್ರಸ್ತುತತೆ ಬರುದೇ ಇಲ್ಲ. ನಮಗೆ ಅವನು ಪಂಬದ ಜಾತಿ ಅಲ್ಲ, ಅಷ್ಟು ಮಾತ್ರ ಮುಖ್ಯ ಅಷ್ಟೇ.